ಜಾರತ್ವ, ಬಂಡುತನ, ಜಗಳ, ಹೊಟ್ಟೆ ಕಿಚ್ಚು, ಕಹಿತನ, ಕುಡುಕತನ, ದುಂದವತನ ಅನೇಕ ಪದಗಳಲ್ಲಿ ಬರೆಯಲ್ಪಟ್ಟಿದೆ. ಇವೆಲ್ಲ ಎಲ್ಲಿಂದ ಹುಡ್ತಾವಂತೆ? ಶರೀರದಿಂದ. ಒಬ್ಬ ಪಾಸ್ಟ್ರು ಒಬ್ರು ಕುಡಿತಾ ಇರುವಂಥ ಒಬ್ಬ ಅಂಕಲ್ಗೆ ಹೋಗಿ ಕೇಳಿದ್ರಂತೆ, ಏನ್ರ ಅಂಕಲ್ ನೀವು ಕುಡಿತಾ ಇದ್ದೀರಾ, ದೇವರ ಆಲಕ್ಕೆ ಹೋಗ್ತಿದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಯಾಕೆ ಮತ್ತೆ ನೀವು ಕುಡಿತಾ ಇದ್ದೀರಾ ಅಂತ ಕೇಳುವಾಗ ಆ ಅಂಕಲ್ ಹೇಳಿದ್ರಂತೆ, ಏನು ಮಾಡೋಕ್ಕೆ ಪಾಸ್ಟ್ರ, ಎಲ್ಲ ದೇವರ ಚಿತ್ತ, ದೇವರ ಚಿತ್ತದಂಗೆ ನಾನು ಕುಡಿತಾ ಇದ್ದೀನಿ ಅಂತ. ಹೌದಾ? ದೇವರ ಚಿತ್ತ ಕುಡಿಬೇಕಂತ ಇದೇನಾ? ನಾನು ಕುಡಿಬೇಕಂತ ಮನಸ್ಸಾಗೋದು ದೇವರ ಆತ್ಮನಿಂದ ಆಗ್ತದ, ಶರೀರದಿಂದ ಆಗುತ್ತೆ? ಹೌದಲ್ವಾ? ಶರೀರ ಹೇಳ್ತದೆ ನೀನು ಹೋಗಿ ಪಟ್ಟತ್ತೋಗಿ ಕುಡಿದುವ, ಯಾರು ಇಲ್ಲ, ಯಾರು ನೋಡಲ್ಲ. ಶರೀರ ಹೇಳ್ತದೆ, ಪವಿತ್ರ ಆತ್ಮ ಹೇಳ್ತಾನೆ ನೀನೊಬ್ಬ ದೇವರ ಮಗ, ನೀನು ದೇವರ ಆಲಯವಾಗಿದ್ದೀಯಾ, ಇದನ್ನ ಯಾರಾದರೂ ಕೆಡಿಸಿದ್ರೆ ನಾನು ಅವನನ್ನ ಕೆಡಿಸುತ್ತೇನೆ. ಅಂದ್ರೆ ನೀನು ದೇವರ ಆಲಯವಾಗಿದ್ದರಿಂದ, ದೇವರ ಆತ್ಮ ನಿನ್ನೊಳಗಡೆ ವಾಸ ಮಾಡ್ತಾ ಇರೋದ್ರಿಂದ ನೀನು ಪರಿಶುದ್ಧವಾದಂಥ ಆಲಯವಾಗಿದ್ದೀಯ ನನಗೆ. ಹಲ್ಲೆಲೂಯಾ. ನಮ್ಮ ಜೀವಿತ, ನಮ್ಮ ಶರೀರ ದೇವರಿಗೆ ಪವಿತ್ರವಾದ ಆಲಯವಾಗಿರುವುದರಿಂದ ಅದನ್ನ ಮಲಿನ ಮಾಡಕೂಡದೆಂಬುದಾಗಿ ಪೌಲನು ಯಾಕೆ ಕೊರಿಂಥ ಸಭೆಗೆ, ಗಲಾತ್ಯ ಸಭೆಗೆ, ಎಫೆಸ ಸಭೆಗೆ, ರೋಮ ಸಭೆಗೆ ಹೇಳ್ತಾ ಇದ್ರಂದ್ರೆ, ಕೊರಿಂಥ ಸಭೆ ಬಹಳ ಜಾರತ್ವ ಮಾಡುವಂಥ ಸಭೆ. ನೋಡಿ, ಕೊರಿಂಥ ಸಭೆಯಲ್ಲಿ ನೋಡುವಾಗ ಪೌಲನು ಹೇಳ್ತಾನೆ, ಜಾರತ್ವ ಮಾಡುವಂಥ ವಿಷಯದಲ್ಲಿ ಹೇಳ್ತಾನೆ, ಜಾರತ್ವ ಮಾಡುವಂಥವನು ದೇವರಿಂದ ದೂರ ಹೋಗ್ತಾನೆ. ಫಸ್ಟ್ ಏನು ಜಾರತ್ವ? ಜಾರತ್ವ ಅಂದ್ರೆ ಮದುವೆಕ್ಕಿಂತ ಮುಂಚೆ ಸ್ತ್ರೀ ಪುರುಷನ ಜೊತೆ, ಪುರುಷನ ಸ್ತ್ರೀಯ ಜೊತೆ ತಪ್ಪಾದ ಸಂಬಂಧ ಇಟ್ಕೊಳ್ಳುವುದು ಜಾರತ್ವ. ಇವುಗಳನ್ನ ಮಾಡುವವನು ಶರೀರದಿನ ಸ್ವಭಾವವುಳ್ಳವನಾಗಿದ್ದಾನೆ. ಮತ್ತೆ ಕೊರಿಂಥ ಸಭೆ ಏನಾಗಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದ ನೋಡ್ರಿ. ಅದೇ ಮೊದಲನೇ ಕೊರಿಂಥ 3ನೇ ಅಧ್ಯಾಯ 2ನೇ ವಚನ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಅವ್ರು ಏನ್ ಮಾಡ್ತಾ ಇದ್ರಂತೆ? ಹೊಟ್ಟೆ ಕಿಚ್ಚು ಪಡ್ತಾ ಇದ್ರಂತೆ, ಜಗಳ ಆಡ್ತಾ ಇದ್ರಂತೆ. ಅವರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಯಾರ ಮೇಲೆ? ಎಲ್ಲರ ಮೇಲೆ, ದೇವರ ಮೇಲೆ ವಿಶ್ವಾಸ ಮಾಡಿದವರ ಮೇಲೆ. ಸಭೆಯಲ್ಲಿಯೂ ಸಭೆಯ ಹೊರಗಡೆಯಲ್ಲಿಯೂ ಹೊಟ್ಟೆ ಕಿಚ್ಚಿನಿಂದ ನಡ್ಕೊಳ್ತಾ ಇದ್ದಾರೆ. ಮತ್ತೇನಾಗಿ ಎಂಥವರಾಗಿದ್ದಾರಂತೆ? ಜಗಳ ಆಡುವವರಂತೆ. ಪೌಲನು ಹೇಳ್ತಾ ಇದ್ದಾನೆ, ಕೊರಿಂಥ ಸಭೆಯೇ, ನೀವು ದೇವರನ್ನು ನಂಬಿದಿರಿ, ರಕ್ಷಣೆ ತೆಗೆದುಕೊಂಡಿದ್ದೀರಿ, ರಕ್ಷಣೆಯಲ್ಲಿ ನಡೀತಾ ಇದ್ರಿ, ದೇವರ ಆಲಯ ಅಂತ ಹೇಳ್ತಾ ಇದ್ದೀರಿ, ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಿ, ಆದರೆ ನಿಮ್ಮೊಳಗಡೆ ಮಾತ್ರ ದೇವರ ಆತ್ಮ ನಡೆಸುವಿಕೆ ಇಲ್ಲ. ಯಾರ ನಡೆಸುವಿಕೆ ಇದೆ? ಶರೀರ ನಡೆಸುವಿಕೆ ಇದೆ. ಯಾರಲ್ಲಿದ್ದಾವಂತೆ ಹೊಟ್ಟೆ ಕಿಚ್ಚು, ಜಗಳ? ಯಾರಲ್ಲಿ? ಸಭೆಯಲ್ಲಿ. ಕೊರಿಂಥ ಚರ್ಚ್ ದೊಡ್ಡ ಸಭೆ, 2 ಪತ್ರಿಕೆಗಳನ್ನು ಬರುವಂತ ದೊಡ್ಡ ಸಭೆ. ಸಭೆಯಲ್ಲಿ ಪೌಲನು ಹೇಳ್ತಾನೆ, ನಿಮ್ಮಲ್ಲಿ ಹೊಟ್ಟೆ ಕಿಚ್ಚಿದೆ, ಜಗಳ ಇರುವುದರಿಂದ ನೀವು ಆತ್ಮನಿಂದ ನಡೆಸಲ್ಪಡೋರಲ್ಲ, ಶರೀರದಿಂದ ನೀವೇನ್ ಮಾಡ್ತಾ ಇದ್ದೀರಾ? ನಡೆಸಲ್ಪಡ್ತಾ ಇದ್ದೀರಾ. ಇವು ಒಂದಕ್ಕೊಂದು ಹೋರಾಡ್ತವೆ. ಶರೀರದ ಮೇಲೆ ಮನಸ್ಸಿಡಬೇಡ್ರಿ, ಅದರ ಹಾಗೆ ನಡಿಬೇಡ್ರಿ. ದೇವರಾತ್ಮನಿಗೆ ಕೇಳಿ, ದೇವರಾತ್ಮನ ಆಲೋಚನೆ ಕೇಳ್ರಿ, ಆತ್ಮನ ಅನುಗುಣವಾಗಿ ನಡೀರಿ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಪೌಲನು ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸ ಮಾಡ್ತೀರಿ? ಹೌದು ಪಾಸ್ಟೇ, ಸಭೆಯಲ್ಲಿ ದೇವರ ಮಕ್ಕಳಲ್ಲಿ ಕೂಡ ಹೊಟ್ಟೆ ಕಿಚ್ಚಿರುತ್ತೆ, ಜಗಳ ಇರುತ್ತೆ ಅಂತೇಳಿ ಎಷ್ಟು ಜನ ವಿಶ್ವಾಸ ಮಾಡ್ತೀರಿ? ಅದಲ್ವಾ? ಸ್ವಲ್ಪ ಒಬ್ರು ದೇವರಲ್ಲಿ ಬೆಳೆದ್ರೆ ಸಾಕು, ಅಬ್ಬಾ ನನಗಿಂತ ಚಲೋ ಹೋಗ್ತಾ ಇದ್ರಲ್ಲ, ಸ್ವಲ್ಪ ಸರಿಯಾಗಿ ಆಡಿದ್ರೆ ಸಾಕು, ಸರಿಯಾಗಿ ಬಾರಿಸಿದ್ರೆ ಸಾಕು, ಅಥವಾ ಸ್ವಲ್ಪ ದೇವರವರನ್ನು ಉಪಯೋಗ ಮಾಡಿಕೊಂಡ್ರೆ ಸಾಕು, ನನಗೆ ಯಾಕೆ ಮಾಡ್ಕೊಳ್ತಾ ಇಲ್ಲ? ಹೊಟ್ಟೆ ಕಿಚ್ಚು ತಾನೇ ಬರ್ತದೆ. ಇದು ಯಾವ ಸ್ವಭಾವ? ಶರೀರದ ಸ್ವಭಾವ. ಇದು ಶರೀರದಿಂದ ಹುಟ್ಟಿದ್ದು, ಆತ್ಮನಿಂದ ಹುಟ್ಟಿದ್ದಲ್ಲ. ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಶರೀರ ಪ್ರಕಾರ ನೀವು ನಡಿಬೇಡ್ರಿ. ದೇವ್ರ ಮಕ್ಕಳೇ, ನೀವು ಶರೀರ ಪ್ರಕಾರ ನೀವು ನಡಿಬೇಡ್ರಿ, ಆತ್ಮನಿಗೆ ಅನುಗುಣವಾಗಿ ನಡೀರಿ. ಶರೀರ ಅಧೀನವಾಗಿ ನಾವು ನಡೀಬಾರ್ದಾದ್ರೆ ಆತ್ಮನ ಜೊತೆ ನಾವಿರ್ಬೇಕು. ಯಾರ ಸವಾಸದಲ್ಲಿ ಇರ್ಬೇಕು? ಆತ್ಮ ಜೊತೆ, ಪವಿತ್ರಾತ್ಮನ ಜೊತೆ. ಬೈಬಲ್ ಹೇಳ್ತದೆ, ಆತ್ಮನಿಂದ ಸಂಗೀತಗಳನ್ನ, ಕೀರ್ತನೆಗಳನ್ನ ಹೃದಯದಲ್ಲಿ ನಿಮ್ಗೆ ಏನ್ ಮಾಡಿ? ಕರ್ತನಿಗೆ ಗಾನವನ್ನ ಮಾಡಿರಿ. ನಾವು ಎಲ್ಲಿದ್ರು, ಎಲ್ಲಿ ಹೋದ್ರು ಕೂಡ ದೇವರ ಆತ್ಮ ಜೊತೆ ನಮ್ಗೆ ಕನೆಕ್ಟ್ ಇರಬೇಕು. ಪ್ರಾರ್ಥನೆಯಿಂದ ಆಗಲಿ, ಆರಾಧನೆಯಿಂದ ಆಗಲಿ, ಹಾಡುಗಳಿಂದ ಆಗಲಿ, ಸೇವೆಯಿಂದ ಆಗಲಿ, ದೇವರ ಸನ್ನಿಧಾನ ಕಳೆಯುವಂಥ ಸಮಯದಿಂದ ಆಗಲಿ, ದೇವರ ಆತ್ಮನೊಟ್ಟಿಗೆ ನಾವು ಸಂಪರ್ಕ ಇರುವಾಗ ದೇವರ ಆತ್ಮ ಸ್ಪಷ್ಟವಾಗಿ ಮಾತಾಡ್ತಾನೆ, ಇದನ್ನ ನೀನು ಮಾಡಬೇಡ. ಕೆಲವರು ಹೇಳ್ತಾರೆ, ಅಷ್ಟೇ ನಾನು ಮಾಡಬಾರ್ದಂತ ಇದ್ದೆ, ಹೆಂಗೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನೋಡಿ, ಕೆಲವೊಂದು ಸಾರಿ ಶೋಧನೆ, ಹೋರಾಟ, ಈ ಹೋರಾಟದಲ್ಲಿ ಬಿದ್ದು ಹೋಗ್ತೇವೆ. ಅದಕ್ಕೆ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನ ಶರೀರದ ಹೋರಾಟದಲ್ಲಿ ನೀನು ಬಿದ್ದರೆ ನೀನು ದೇವರಿಂದ ದೂರ ಹೋಗ್ತೀಯ. ಇವತ್ತು ಎಷ್ಟು ಜನ ಶರೀರದ ಹೋರಾಟದಲ್ಲಿ ಬಿದ್ದು ದೇವರಿಂದ ನಾವು ದೂರ ಹೋಗ್ತಾ ಇದ್ದೀವಿ, ಅದಲ್ವಾ? ಶರೀರದ ಹೋರಾಟದಲ್ಲಿ, ಶರೀರದ ಆಸೆ ಪಾಸೆಗಳಲ್ಲಿ ನಾವು ಬೀಳುವುದರಿಂದ ದೇವರಿಂದ ನಾವು ದೂರ ಹೋಗ್ತಾ ಇದ್ದೇವೆ. ಅದಕ್ಕೆ ಪೌಲನು ರೋಮ ಸಭೆಗೆ ಹೇಳ್ತಾನೆ, ರೋಮ 8ನೇ ಅಧ್ಯಾಯ 6ನೇ ವಚನದಲ್ಲಿ, ಶರೀರ ಸಂಬಂಧಗಳ ಮೇಲೆ ಮನಸ್ಸಿಡಬೇಡ. ಇಲ್ಲಿ ಪಕ್ಕದವರಿಗೆ ಮನಸ್ಸಿಡಬೇಡ. ದುಂದವತನ, ಹಠ, ಜಗಳ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಕುಡುಕತನ, ಇವೆಲ್ಲವೂ ಶರೀರವು ಪ್ರೇರಣೆ ಕೊಡ್ತದೆ ದೇವರು ನಂಬಿದ ಮಕ್ಕಳಿಗೆ. ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನಿಮ್ಮೊಳಗಡೆ ಕ್ರಿಸ್ತನಿದ್ದಾನೆ,
ನಿಮ್ಮೊಳಗಡೆ ಯೇಸು ಇದ್ದಾನೆ, ನಿಮ್ಮೊಳಗೆ ಕ್ರಿಸ್ತನ ಆತ್ಮ ಇರುವುದರಿಂದ ನೀವು ಪವಿತ್ರ ಆತ್ಮನಿಗೆ ಆಲಯವಾಗಿದ್ದೀರಿ, ಕ್ರಿಸ್ತನಿಗೆ ದೇವರ ಆಲಯವಾಗಿದ್ದೀರಿ. ಇದನ್ನ ಹಾಳು ಮಾಡ್ಕೋಬೇಡ್ರಿ ಅಂತ ಹೋರಾಟ ಪ್ರತಿದಿನ ನಮಗಿದೆ. ದೇವರ ಮಕ್ಕಳಾದ ನಮಗೆ ಪ್ರತಿದಿನ ನಮಗಿದೆ. ಪಾಸ್ಟರ್ ಗಂಡ್ಮಕ್ಳಿಗಷ್ಟೇನಾ? ಗಂಡ್ಮಕ್ಳಿಗೂ ಸ್ತ್ರೀಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಈ ಹೋರಾಟ ಇದ್ದೇ ಇದೆ, ಶರೀರದ ಹೋರಾಟ. ಇದನ್ನ ನಾವು ಜಯಿಸಬೇಕಾದ್ರೆ ಒಂದೇ ಒಂದು ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ, ಉಪವಾಸವಾಗಿ ಕಳೆಯುವ ದೇವರ ಸನ್ನಿಧಾನದಲ್ಲಿ ನಮ್ಮ ಶರೀರ ಮುರಿಯಲ್ಪಡ್ತದೆ. ಹಲ್ಲೆಲೂಯಾ. ಹೇಳ್ತಾರೆ, ಯಾಕೆ ಉಪವಾಸ ಮಾಡ್ಬೇಕ್ರಿ? ಉಪವಾಸ ಯಾಕೆ ಮಾಡ್ಬೇಕಂದ್ರೆ ನಮ್ಮ ಶರೀರ ಮುರಿಯಲ್ಪಡ್ತದೆ ದೇವರ ಮುಂದೆ, ಆತ್ಮ ಬಲಗೊಳ್ಳುತ್ತದೆ. ಅವಾಗ ಶರೀರದ ಆಸೆಗಳನ್ನ ಎಷ್ಟು ಮಾತ್ರಕ್ಕೂ ನಾವು ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ಪ್ರತಿದಿನ ಹೋರಾಟ. ಶರೀರ ಅಂತ ನಾವು ತಿಳ್ಕೊಳ್ಳೋಣ, ಇವರು ಆತ್ಮ ಹೇಳಿ, ಅವರ ಆತ್ಮ, ಇವರು ಶರೀರ. ಇವರು ಇಬ್ಬರು ಈ ದೇವರನ್ನು ನಂಬಿದಂಥವರನ್ನ ಎಳಿತಾ ಇರ್ತಾರಂತೆ. ಈ ಕಡೊಬ್ಬರು, ಆ ಕಡೊಬ್ಬರು. ಇವರು ಎಳಿತಾ ಇದ್ದಾರೆ. ಈಗ ಶರೀರ ಹೇಳ್ತಾ ಇದೆ, ನೀನು ಪ್ರಾರ್ಥನೆ ಮಾಡಬೇಡ, ಸಭೆಗೆ ಹೋಗ್ಬೇಡ, ಏನು ಒಳ್ಳೇದಾಗಿದೆ ನಿನಗೆ, ನೋಡು ಲೋಕದವ್ರು ಹೆಂಗಿದ್ದಾರೆ, ನಿನಕ್ಕಿಂತ ಸುಖವಾಗಿದ್ದಾರೆ, ನಿನಕ್ಕಿಂತ ಮೊದಲೇ ಮನೆಯನ್ನು ಕಟ್ಕೊಂಡು, ನಿನಕ್ಕಿಂತ ಮೊದಲೇ ಕೆಲಸ ಸಿಕ್ತು, ನಿನಕ್ಕಿಂತ ಎಲ್ಲ ಮೊದಲೇ ಚಲೋ ಆಗ್ತದೆ ಅಂತ ಶರೀರ ಹೇಳ್ತದೆ. ಈ ಶರೀರ ಹೇಳಿ, ನೀನು ಬಾಯಿ ಕಡೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಶರೀರ ಹೇಳ್ತದೆ. ಅದರ ಆತ್ಮ ಹೇಳ್ತದೆ, ಮಗನೇ ಮಗಳೇ, ನೀನು ನನಗೆ ದೇವರ ಆಲಯವಾಗಿದೆಯಾ, ನಾನು ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದೆ, ನಿನ್ನ ಒಳಗಡೆ ಜೀವಿಸ್ತಾ ಇದ್ದೇನೆ, ನೀನು ಹೋಗ್ಬೇಡ, ನನ್ನಿಂದ ನೀನು ದೂರ ಹೋಗ್ತಿ ಎಂಬುದಾಗಿ ಪವಿತ್ರಾತ್ಮನು ಆ ಕಡೆ ಎಳಿತಾ ಇದ್ದಾನೆ. ಹೋರಾಟ ಪಾಸ್ಟರ್ ಎಷ್ಟು ದಿನ ಇರ್ತದೆ ಈ ಹೋರಾಟ? ಪ್ರತಿದಿನ ಮುಂಜಾನೆ ಎದ್ದರಿಂದ ಸಾಯಂಕಾಲ ಮಲಗುವವರೆಗೂ ಪ್ರತಿದಿನ ಹೋರಾಟ ಇರ್ತದೆ. ಈ ಹೋರಾಟದಲ್ಲಿ ನಾವು ಶರೀರದ ಮಾತನ್ನು ಕೇಳ್ತಾ ಇದ್ದೀವ, ಆತ್ಮನ ಮಾತನ್ನು ಕೇಳ್ತಾ ಇದ್ದೀವ. ಗಮನಿಸಿ, ಶರೀರದ ಮಾತನ್ನು ಕೇಳಬೇಕಾದ್ರೆ, ಶರೀರವನ್ನು ಅನುಸರಿಸಿ ನಡೆಯೋದಾದ್ರೆ ಪವಿತ್ರಾತ್ಮನ ಕಾಯ್ತಾನೆ. ಪವಿತ್ರಾತ್ಮನಿಗೆ ಸ್ವರ ಕೊಡಲಿಲ್ಲ ಅಂದರೆ ಈ ದೇವರ ಆಲಯ ಮಲಿನವಾಗ್ತದೆ. ಎಲ್ಲಿ ಮಲಿನತೆ ಇರ್ತದೋ, ಎಲ್ಲಿ ಕತ್ತಲಿರ್ತದೋ ಅಲ್ಲಿ ಕರ್ತನ ವಾಸ ಮಾಡಲ್ರಿ. ಕರ್ತನಿರುವ ಸ್ಥಳದಲ್ಲಿ ಬೆಳಕಿರ್ಬೇಕು. ಹಲ್ಲೆಲೂಯಾ. ಕತ್ತಲಾಗಿರುವ ಜೀವಿತನ ಕರ್ತನ ಬೆಳಕು ಮಾಡಿದ ಮೇಲೆ ತಿರುಗಿ ಕತ್ತಲಿಗೆ ಸಂಬಂಧಪಟ್ಟವುಗಳ ಹಿಂದೆ ಹೋದ್ರೆ ಬೆಳಕು ವಾಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ದೇವರು ಪಾಪಿಯನ್ನ ಪ್ರೀತಿ ಮಾಡ್ತಾನೆ, ಪಾಪವನ್ನು ಏನು ಮಾಡ್ತಾನೆ? ದ್ವೇಷ ಮಾಡ್ತಾನೆ. ಹೇಳಿ ಒಂದ್ಸರಿ, ಪಾಪಿಯನ್ನ ಪ್ರೀತಿ ಮಾಡ್ತಾನೆ, ಪಾಪವನ್ನ ದ್ವೇಷ ಮಾಡ್ತಾನೆ. ನಾವು ನೋಡ್ತೀವಿ, ಈ ಶರೀರದ ಅನುಸಾರವಾಗಿ ಈತ ನಡೆಯುವುದಾದ್ರೆ ಖಂಡಿತ ಮರಣ ಇದೆ ಆತನಿಗೆ. ಮರಣ ಅಂದ್ರೆ ಏನಂತ ನಾವು ನೋಡಿದೆವು? ದೇವರಿಂದ ದೂರ ಹೋಗುವಂಥದ್ದು. ದೇವರಿಂದ ದೂರ ಹೋದ್ರೆ ಏನು ಬರುತ್ತೆ ಗೊತ್ತಾ? ಕಣ್ಣೀರು, ನೋವು, ಬಾಧೆ, ಅಸಮಾಧಾನ, ಚಿಕಿತ್ಸೆ, ಸಹಿಸದ ವೇದನೆ, ಸಹಿಸದ ಬಾಧೆ ಅವರೊಳಗಡೆ ಇರ್ತದೆ. ಅದಕ್ಕೆ ಕೆಲವರು ದೇವರ ಆಲಯಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ವಾಕ್ಯ ಓದಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಶರೀರದ ಎಡದ ಕಡೆ ಕೆಲವರೆಲ್ಲ ಹೋಗ್ತಾ ಇದ್ದಾರೆ. ರೋಮ 8:6 ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ ಅಂತಾರೆ. ನೋಡ್ರಿ, ಯಾರು ಶರೀರದ ಭಾವದ ಮೇಲೆ ಮನಸ್ಸಿರ್ತಾರೋ ಅದು ದೇವರಿಗೆ ವಿರೋಧ ಅಂತೆ. ದೇವರ ವಿರೋಧವಾಗಿ ಮಾಡಿದ್ರೆ ನಾವು ಸುಖವಾಗಿರ್ತೀವ? ದೇವರ ವಿರೋಧವಾಗಿ ನಾವು ಜೀವಿಸಿದ್ರೆ ಸಮಾಧಾನವಾಗಿರ್ತೀವ? ದೇವರ ವಿರೋಧವಾಗಿ ನಾವು ಬದುಕಿದ್ರೆ ನಮ್ಮ ಜೀವನದಲ್ಲಿ ಸಮಾಧಾನ ನೆಮ್ಮದಿ ಇರ್ತದ? ಇರಲ್ಲ. ಅದನ್ನ ದೇವರಿಗೆ ಶತ್ರುತ್ವವಾಗಿದೆ. ಯಾರು ಶರೀರದ ಬಗ್ಗೆನೇ ಪ್ರತಿ ಹೇಳ್ತಾ ಇರ್ತಾರೋ ಅವ್ರು ದೇವರಾತ್ಮ ಸ್ವರಕ್ಕೆ ಕಿವಿಗೊಡಲ್ಲ ಅಂತವ್ರು. ಯಾಕಂದ್ರೆ ದೇವರಾತ್ಮನ ಜೊತೆ ಕನೆಕ್ಟೇ ಇಲ್ಲ, ದೇವರಾತ್ಮನ ಜೊತೆ ಕನೆಕ್ಟ್ ಆಗಿಲ್ಲ. ದೇವರಾತ್ಮನ ಜೊತೆ ಕನೆಕ್ಟ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು ನೋಡಿ? ಶರೀರದೊಟ್ಟಿಗೆ ಕನೆಕ್ಟ್ ಆಗಿರ್ಬೇಕಂದ್ರೆ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಇದ್ರೆ ಸಾಕು, ತಾನೇ ಹೇಳ್ಕೊಂಡು ಹೋಗ್ತದೆ. ದೇವರಾತ್ಮನೊಟ್ಟಿಗೆ ಕನೆಕ್ಟ್ ಆಗಿರ್ಬೇಕಂದ್ರೆ, ದೇವರಾತ್ಮನ ಜೊತೆ ಕನೆಕ್ಟ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ದೇವರ ಜೊತೆ ಸಮಯ ಕಳೀಬೇಕು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಆಗಿರ್ಬೋದು, ಸಭೆ ಸಹವಾಸ ಆಗಿರ್ಬೋದು, ವೈದಿಕ ಪ್ರಾರ್ಥನೆ ಆಗಿರ್ಬೋದು, ಪ್ರತಿದಿನ ದೇವರನ್ನ ಆರಾಧಿಸುವಂಥ ಹೃದಯ, ದೇವರ ಜೊತೆ ಸಹವಾಸದಲ್ಲಿ ಇರುವಾಗ ಪವಿತ್ರಾತ್ಮ ಸೂಕ್ಷ್ಮವಾಗಿ ನಮ್ಮ ಜೊತೆ ಮಾತಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ಯಾವುದನ್ನು ಕೇಳಿ ನಡೀತಾ ಇದ್ದೇವೆ? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಶರೀರದ ಭಾವಗಳ ಮೇಲೆ ಮನಸ್ಸಿಡಿದ್ರೆ ನೀವು ದೂರ ಹೋಗ್ತೀರಾ. ಪ್ರೇಯರ್ ಮಾಡೋಕ್ಕೆ ಪಾಸ್ಟರ್ ಇರಲ್ಲ, ಸಭೆ ನಿನಗಿರಲ್ಲ, ದೇವರ ಆತ್ಮ ನಿನ್ನ ಒಳಗಡೆ ಇರಲ್ಲ, ನಿನ್ನ ಶರೀರ ಕತ್ತಲೆಯಾಗಿ ಮಾರ್ಪಡ್ತದೆ. ಈ ಒಂದು ದೃಷ್ಟಿಯಿಂದ ದೇವರಿಗೆ ನೀನು ಶತ್ರುತ್ವವಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಅದು ದೇವರ ಆತ್ಮನ ಮೇಲೆ ಮನಸ್ಸಿಟ್ರೆ ನಿನಗೇನಿರ್ತದೆ ನೋಡ್ರಿ, ಜೀವ. ಹಲ್ಲೆಲೂಯಾ. ಬದುಕಿಸುವಂತ ಜೀವ, ನಡೆಸುವಂತ ಜೀವ, ಕಾಯುವಂತ ಜೀವ, ನಮ್ಮ ಮಾರ್ಗದರ್ಶನ ತೋರಿಸುವಂತ ಜೀವ. ಆ ಜೀವ ನಮ್ಮನ್ನು ನಿರೀಕ್ಷೆಯಲ್ಲಿ ನಡೆಸ್ತದೆ. ಜೀವ ಯಾವಾಗಲೂ ಸುಮ್ಮನೆ ಇರಲ್ರಿ, ಪ್ರತಿಯೊಂದು ಕಡೆ ನಿರೀಕ್ಷೆಯಲ್ಲಿ ನಡೆಸ್ತಾ ಹೋಗುವಂತದ್ದಾಗಿದೆ. ದೇವರಿಂದ ದೂರ ಹೋದಂತ ಮನುಷ್ಯ ದೇವರು ಇಲ್ಲದ ಜಾಗಕ್ಕೆ ಆತನು ಹೋಗ್ತಾನೆ.
ದೇವರ ಇಲ್ಲದ ಜಾಗಕ್ಕೆ ನರಕ ಎಂಬುದಾಗಿ ಕರೀತೀವಿ. ಅಲ್ಲಿ ಕಡಿಯುವಂಥ ಹುಳ ಸಾಯಿಲ್ಲ, ಸುಡುವಂಥ ಬೆಂಕಿ ಯಾರಲ್ಲ, ಅಲ್ಲಿ ಕಟಕಟನು ಹಳ್ಳಿ ಕಡಿಯೋಣವು ಗೋಳಾಟವಿರ್ತದಂತೆ. ದೇವರ ಇಲ್ಲದ ಜಾಗದಲ್ಲಿ, ದೇವರಿರುವ ಜಾಗದಲ್ಲಿ ಮನಃಶಾಂತಿ, ನೆಮ್ಮದಿ, ಆರೋಗ್ಯ, ಸಂತೋಷ ದೇವರಿರುವಂಥ ಸ್ಥಳದಲ್ಲಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾರು ದೇವರ ಆತ್ಮನಿಗೆ ಅನುಗುಣವಾಗಿ ನಡೀತಾರೋ ಅವರಿಗೆ ಜೀವ ಇರುವಂಥದ್ದಾಗಿದೆ. ಯಾವಾಗಲೂ ಜೀವಿಸ್ತಾರೆ. ಅವರು ಸತ್ತವರಾಗಿರಲ್ಲ, ದೇವರಲ್ಲಿ ಜೀವಿಸುವಂಥ ಬೆಳಕಾಗಿ, ಜೀವಿಸುವಂಥ ಪಾತ್ರೆಯಾಗಿ ದೇವರಲ್ಲಿ ಅವರು ಜೀವಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಹೇಳಿ, ಪ್ರಾರ್ಥನೆ ಮಾಡುವವರು, ವಾಕ್ಯ ಓದುವವರು, ಸಭೆಗೆ ಹೋಗುವವರು, ಉಪವಾಸದಲ್ಲಿ ಕಳೆಯುವವರು, ಹೃದಯದಲ್ಲಿ ಆರಾಧಿಸುವವರು, ದೇವರ ಮೇಲೆ, ದೇವರ ಕಾರ್ಯಗಳ ಮೇಲೆ ಮನಸ್ಸಿಡುವುದಾದರೆ ಜೀವ ಇರುತ್ತದೆ. ಅವುಗಳ ಮೇಲೆ ಮನಸ್ಸಿಟ್ಟಲ್ಲ, ಅದರಾಗ ನಡೆಯಲ್ಲ ಅಂದ್ರೆ ಜೀವ ಇರಲ್ಲ. ಯೇಸು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ಆ ಜೀವ ಆತನಲ್ಲಿ ಇರಲ್ಲ. ಹೇಳ್ತದೆ, ನಿನಗೆ ಎಚ್ಚರಿಕೆ ಕೊಡ್ತದೆ. ಒತ್ತಾಯ ದೇವರು ಯಾರಿಗೂ ಮಾಡಲ್ಲ. ಎರಡನೇದಾಗಿ ಏನಿರ್ತದೆ ನೋಡ್ರಿ, ಮನಃಶಾಂತಿ ಇರ್ತದಂತೆ. ಓದಿರ ವಾಕ್ಯ ರೋಮ 8:6. ಜೀವವು ಮನಃಶಾಂತಿಯೂ ಆಗಿದೆ. ಪವಿತ್ರಾತ್ಮಗಳ ಮನಸ್ಸಿಟ್ರೆ ನಮಗೆ ಮನಃಶಾಂತಿ ಇರ್ತದೆ. ಯಾವುದ್ರಲ್ಲಿ ಇದೆ ಮನಃಶಾಂತಿ? ಕೆಲವರೆಲ್ಲ ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪಾಸ್ಟೇ, ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೋ ನನಗೆ ಸಮಾಧಾನ ಇರ್ತಾ ಇಲ್ಲ, ಯಾಕೋ ನನ್ನ ಜೀವನದಲ್ಲಿ ಮನಃಶಾಂತಿನೇ ಇಲ್ಲ, ಎಲ್ಲಿ ಹೋದ್ರೂ ಕೂಡ ಗೊಂದಲ ಇದೆ, ಗಲಿಬಿಲಿದೆ. ಬೈಬಲ್ ಸ್ಪಷ್ಟವಾಗಿ ಇರ್ತದೆ, ನೀವು ದೇವರ ಆತ್ಮನ ಮೇಲೆ ಮನಸ್ಸಿಡಬೇಕಂತೆ. ಈ ಲೋಕದ ಕಾರ್ಯಗಳ ಮೇಲೆ, ಪಾಪದ ಕಾರ್ಯಗಳ ಮೇಲೆ ಮನಸ್ಸಿಡಬಾರದು. ದೇವರ ಆತ್ಮನ ಮೇಲೆ ಮನಸ್ಸಿಟ್ರೆ ನಿನಗಿದ್ದರೂ ಸಮಾಧಾನವಾಗಿರ್ತೀಯ, ಇಲ್ಲಂದ್ರೂ ಸಮಾಧಾನವಾಗಿರ್ತೀಯ, ಮಾಡಿದ್ರೂ ಸಮಾಧಾನವಾಗಿರ್ತೀಯ, ಊಟ ಇಲ್ಲಂದ್ರೂ ಸಮಾಧಾನವಾಗಿರ್ತೀಯ, ನಿನ್ನ ಹತ್ರ ಹಣ ಇದ್ರೂ ಸಮಾಧಾನವಾಗಿರ್ತೀಯ, ಹಣ ಇಲ್ಲಂದ್ರೂ ಸಮಾಧಾನವಾಗಿರ್ತೀಯ. ನೀನು ಎಲ್ಲಿ ಹೋದ್ರೂ ಬಂದ್ರೂ ಕೂಡ ದೇವರ ದೊಡ್ಡ ಸಮಾಧಾನ ನಿನ್ನ ಒಳಗೆ ಹೇಳ್ತಾ ಇರ್ತದೆ. ಆಮೆನ್. ಇವತ್ತು ಎಷ್ಟು ಜನ ಸಮಾಧಾನದ ಕೊರತೆಯಲ್ಲಿ ನಾವಿದ್ದೇವೆ. ನೋಡಕ್ಕೆ ಚೆನ್ನಾಗಿ ಕಾಣ್ತೇವೆ, ಪ್ರತಿ ಭಾನುವಾರ ಆರಾಧನೆಗಾಗಿ ನಾವು ಬರ್ತೇವೆ, ಅದ್ರ ಒಳಗಡೆ ಎಷ್ಟು ಜನಕ್ಕೆ ಕೊರತೆ ಇದೆ, ಸಮಾಧಾನದ ಕೊರತೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಆತ್ಮನ ಮೇಲೆ ಮನಸ್ಸಿಟ್ರೆ ಮನಃಶಾಂತಿ ಇರ್ತದೆ. ಮನಃಶಾಂತಿ ನಿನಗೆ ಹೋಗಲ್ಲ, ಮನಃಶಾಂತಿ ನಿನಗೆ ಬರ್ತದೆ. ನಿನ್ನ ಶರೀರದ ಆಸೆ ಮನಃಶಾಂತಿನ ತೆಗೆದುಹಾಕ್ತದೆ. ಪವಿತ್ರಾತ್ಮ ನಿನಗೆ ಮನಃಶಾಂತಿಯನ್ನು ಕೊಡ್ತಾನೆ. ಶರೀರದ ಆಸೆಯನ್ನ ನೀನು ನೆರವೇರಿಸಿದ್ರೆ ದೇವರಿಂದ ದೂರ ಆಗ್ತೀಯ. ಪವಿತ್ರಾತ್ಮನ ಪ್ರಕಾರ ನಡೆದ್ರೆ ನೀನು ಯಾವಾಗಲೂ ಜೀವಿಸುತ್ತೀಯ, ಯಾವಾಗಲೂ ನಿನಗೆ ಸಮಾಧಾನ, ಮನಃಶಾಂತಿ ನಿನಗೆ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ, ಯಾರು ಶರೀರದೀನವಾಗಿ ನಡೀತಾರೋ ಅವರು ದೇವರಿಗೆ ಇಷ್ಟವುಳ್ಳವರಾಗಿ ಇರುವುದಿಲ್ಲ ಅಂತೆ. ಗಮನಿಸಿ, ರೋಮ 8ನೇ ಅಧ್ಯಾಯ 8ನೇ ವಚನ. ಯಾರು ಶರೀರದೀನವಾಗಿ ನಡೀತಾರೋ ಅವರತ್ರ ದೇವರಿಗೆ ಇಷ್ಟ ಇಲ್ಲ ಅಂತೆ. ಕಾಣಿಕೆ ಕೊಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ದಶಮ ಭಾಗ ಕೊಡ್ಬೋದು, ದೇವರ ಸೇವೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಆದರೆ ಶರೀರದ ಪ್ರಕಾರ ಅವ್ರು ನಡೀತಾ ಇದ್ರೆ ದೇವರಿಗೆ ಅವ್ರು ಎಂಥವರಾಗಿದ್ದಾರಂತೆ? ಇಷ್ಟ ಇಲ್ಲದವರು. ಅವ್ರಂದ್ರೆ ದೇವರಿಗೆ ಇಷ್ಟ ಇಲ್ಲಂತೆ. ನೋಡಿ, ದೇವ್ರ ನೋಡಿ ನಾವು ಬದುಕ್ತಾ ಇದೀವಿ ಅಲ್ವಾ? ದೇವ್ರ ಮುಖ ನೋಡಿ ನಾವು ಜೀವಿಸ್ತಾ ಇದ್ದೇವೆ. ಪ್ರತಿ ವಿಷಯದಲ್ಲಿ ಕೂಡ ದೇವ್ರ ಕಡೆನೆ ನಾವು ತಲೆ ಎತ್ತಿ ಪ್ರಾರ್ಥಿಸಿ ದೇವ್ರ ಮುಖ ನೋಡ್ತೇವೆ. ಈಗ ದೇವರೇ ನಮ್ಮನ್ನು ತೊರೆದು ಹಾಕಿದ್ರೆ ಯಾರು ಬಳಿಗೆ ನಾವು ಹೋಗ್ಬೇಕು? ದೇವ್ರ ವಾಕ್ಯ ಹೇಳ್ತದೆ, ಮಗನೇ ಮಗಳೇ, ಶರೀರ ಭಾವಗಳ ಮೇಲೆ ನಿನ್ನ ಮನಸ್ಸಿಟ್ರೆ ನನಗೆ ಇಷ್ಟ ಇಲ್ಲ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಟ್ರೆ ಜೀವ ಇರ್ತದೆ, ನಾನು ಜೀವಿಸುತ್ತೇನೆ, ಮನಃಶಾಂತಿ ನಿನಗೆ ಇರುವಂಥದ್ದಾಗಿದೆ. ನಿನ್ನನ್ನು ನನ್ನ ಆಲಯವಾಗಿ ಆರಿಸಿಕೊಂಡು ಈ ಆಲಯದಲ್ಲಿ ನಾನು ಇದ್ದೇನೆಂಬುದಾಗಿ ದೇವರು ಹೇಳಿದ. ಆದರೆ ಯಾವಾಗ ನೀನು ಶರೀರದ ಆಸೆ ಒಳಗಡೆ ಹೋಗ್ತೀಯೋ ಆವಾಗ ಈ ಆಲಯ ಖಾಲಿಯಾಗಿರ್ತದೆ. ಈ ನೀರಿನ ಬಾಟ್ಲಿಯನ್ನು ನಾವು ನೋಡ್ತೇವೆ, ಇದು ಎಂದೂ ಖಾಲಿ ಇರಲ್ಲ. ಗಮನಿಸಿ, ಇದರಲ್ಲಿ ನೀರಾದರೂ ತುಂಬಿರ್ತದೆ, ಇಲ್ಲವಾದ್ರೆ ಗಾಳಿಯಾದರೂ ತುಂಬಿರ್ತದೆ. ಎಷ್ಟು ಜನ ಒಪ್ಕೊಳ್ತೀರಿ ಮಾತನ್ನು? ಖಾಲಿ ಎಂದು ಇರಲ್ಲ. ನಾವು ಅಂದ್ಕೊಳ್ತೇವೆ ಖಾಲಿಯಾಗಿದೆ, ಒಳಗಡೆ ಗಾಳಿ ಇರ್ತದೆ. ನಮ್ಮ ಹೃದಯ ಕ್ರಿಸ್ತನು ಹೋದ ಮೇಲೆ, ದೇವರ ಆತ್ಮ ಹೋದ ಮೇಲೆ ಯಾವ ಆತ್ಮ ಬರ್ತದೆ ನೋಡಿ? ಅಪೋಸಿಟ್ ವರ್ಡ್. ದೇವರಾತ್ಮ, దురాత్మ, ఒళ్ళదు ಕೆಟ್ಟದು, వెలుగు చీకటి. వెలుగు వెళ్ళిన తర్వాత ఏమొస్తుంది మన హృదయంలో? ఏం చేసినా కరెక్టే, ಏನು ಮಾಡಿದ್ರು ಕೂಡ ಸರಿನೇ ಅನ್ನುತ್ತದೆ. ಆ ರೀತಿಯಾಗಿ ದೇವ್ರ ವಾಕ್ಯ ಹೇಳ್ತದೆ, ನೀವು ಪವಿತ್ರಾತ್ಮಗೆ ಅನುಗುಣವಾಗಿ ನಡೀರಿ. ಫಸ್ಟ್ ಪವಿತ್ರಾತ್ಮ ಅನುಗುಣವಾಗಿ ನಡಿಬೇಕಾದ್ರೆ ಏನು ಮಾಡಬೇಕು? ಒಂದೇ ಒಂದು, ದೇವ್ರ ಜೊತೆ ಸಮಯ ಕಳಿಬೇಕ್ರಿ. ಯಾರು ದೇವ್ರ ಜೊತೆ ಸಮಯ ಕಳೀತಾರೋ, ಯಾರು ದೇವರೊಂದಿಗೆ ನಡೀತಾರೋ ಅವರು ಶರೀರದ ಆಸೆಯನ್ನು ಪೂರೈಸಲಿಕ್ಕೆ ಆಗಲ್ಲ. ದೇವರಾತ್ಮ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇದ್ದಾರೆ, ಪ್ರಿಯ ಮಗನೇ ಮಗಳೇ, ನೀವು ದೇವರ ಆಲಯವಾಗಿದ್ದೀರಿ, ನೀವು ಪವಿತ್ರವಾದ ಆಲಯ. ಈ ಆಲಯದಲ್ಲಿ ಕ್ರಿಸ್ತನಿರುವವನಾಗಿದ್ದಾನೆ, ಕ್ರಿಸ್ತನ ಆತ್ಮನಿರುವವನಾಗಿದ್ದಾನೆ. ಆದರೆ ನಿನ್ನ ಶರೀರ ನಿನ್ನನ್ನು ಬಿಡುವುದಿಲ್ಲ, ದೇವರು ಹೇಳಿದ ಹಾಗೆ ನಡೆಯೋದಕ್ಕೆ ನಿನ್ನ ಬಿಡುವುದಿಲ್ಲ. ಈ ಹೋರಾಟ ಪ್ರತಿದಿನ ನಿನಗಿರುತ್ತದೆ. ಇವತ್ತು ಎಷ್ಟು ಜನ ಈ ಶರೀರವನ್ನು ಜಯಿಸ್ತೇನೆ ಸ್ವಾಮಿ, ಪೌಲನು ಈ ಹೋರಾಟ ಇರಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ.
ಈ ಹೋರಾಟ ನಮಗೆ ಸಾಯುವವರೆಗೂ ಈ ಹೋರಾಟ ಇರ್ತದೆ. ಪ್ರತಿದಿನ ಇರ್ತದೆ, ಪ್ರತಿ ಗಳಿಗೆ ಇರ್ತದೆ. ನಾವು ಹೋಗಿ ಬರುವ ಎಲ್ಲ ಸ್ಥಳಗಳಲ್ಲಿ ಈ ಶರೀರದ ಹೋರಾಟ ನಮಗೆ ಇರ್ತದೆ. ಪೌಲನು ಹೇಳ್ತಾನೆ, ಶರೀರದ ಆಸೆಗೆ ನಡಿಬೇಡ್ರಿ, ಹೊಟ್ಟೆ ಕಿಚ್ಚು ಪಡಬೇಡ್ರಿ, ಜಗಳ ಆಡಬೇಡ್ರಿ, ಜಾರತ್ವ ಮಾಡಬೇಡ್ರಿ, ದುಂದವತನ ಮಾಡಬೇಡ್ರಿ, ಕುಡಿಯಬೇಡ್ರಿ, ವ್ಯಭಿಚಾರ ಮಾಡಬೇಡ್ರಿ, ನೀವು ದುಂದವತನದಲ್ಲಿ ಜೀವಿಸಬೇಡ್ರಿ, ಶರೀರದ ಆಸೆಗಳನ್ನ ಎಷ್ಟು ಮಾತ್ರ ನೆರವೇರಿಸಬೇಡ್ರಿ. ಅದರ ಆಸೆ ಬಂದಾಗಲೇ ತೀವ್ರಾತ್ಮ ಸ್ವರಕ್ಕೆ ಕಿವಿಗೊಡ್ರಿ, ಪರಿಶುದ್ಧಾತ್ಮ ಸ್ವರಕ್ಕೆ ಕಿವಿಗೊಡ್ರಿ. ಪವಿತ್ರಾತ್ಮನು ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವನಾಗಿದ್ದಾನೆ. ಲೋಕ ಮಾರ್ಗದಿ ನಡೆಯೇನು ನಾ, ಲೋಕದ ವೇಷವು ಧರಿಸೇನು ನಾ, ಹೊಸ ಮನಸ್ಸನ್ನು ಹೊಂದಿ ನಿನ್ನ ಇಷ್ಟ ಅರಿತು ಬಾಳಬೇಕು. ದೇವರ ಇವತ್ತಿಂದ ಹೊಸ ಮನಸ್ಸನ್ನು ಹೊಂದಿ ಸ್ವಾಮಿ. ಎಷ್ಟು ಜನ ಇವತ್ತು ದೇವರಿಗೆ ಒಪ್ಪಿಸಿಕೊಡ್ತೀರಾ? ಒಪ್ಪಿಸುವೆ ಕರ್ತನೇ, ನೆಲೆಸೆಯ ಯಾವಾಗಲೂ, ಒಪ್ಪಿಸುವೆ ಕರ್ತನೇ, ನೆಲೆಸೆಯ ಯಾವಾಗಲೂ.